ಇಬ್ಬರು ಬಹಳ ಆತ್ಮೀಯ ಸ್ನೇಹಿತರು, ಬಹಳ ಲಕ್ಷ ಕೊಟ್ಟು ಕೇಳ್ರಿ ನೀವು. ಬಹಳ ಆತ್ಮೀಯ ಸ್ನೇಹಿತರು ಇಬ್ರು ಒಂದೇ ತಾಟಿನಾಗ ಊಟ ಮಾಡ್ತಿರು. ಅವ್ರು ಏನ್ ಕೆಲಸ ಮಾಡ್ತಿರಂದ್ರೆ ಅರಣ್ಯದಲ್ಲಿ ಗಿಡಗಳನ್ನ ಕಡ್ದು ಕಟ್ಟಿಗೆ ಒಯ್ದು ಮಾಡ್ತಿದ್ರು. ಗಿಡಗಳನ್ನ ಕಡಿಯುವಂತ ಕಾಯಸ ಅಣ್ತಂಬರ್ದವ್ರು ಇಬ್ಬರದು ಅಣ್ತಂಬರ್ದಿತ್ತು, ದೋಸ್ತರದಿತ್ತು, ಗೆಳೆಯರಾಗಿದ್ರು. ಅಣ್ತಂಬರಂಗ್ ನಡ್ಕೊಂಡಿದ್ರು. ಖಾಸ್ ಅಣ್ತಂಬರಲ್ಲ, ಅಣ್ತಂಬರಂಗ್ ನಡ್ಕೊಂಡಿರು. ಅಚಾನಕ್ ಒಂದ್ ಅರಣ್ಯದ ಹೋಗಿ ಗಿಡ ಕಟ್ಟಿಗೆ ಕಡಿಯುವಂತ ಸಂದರ್ಭದಲ್ಲಿ ಹಿಂಗ್ ಗಿಡ ಕಡಿತಿದ್ರು. ಸ್ವಲ್ಪ ಸರಿಸಿದಾಗ ಅಲ್ಲಿ ಏನ್ ಸಿಕ್ತಂದ್ರ ಒಂದು ಸುಂದರವಾದಂತ ಗಡಿಗೆ. ಆ ಗಡಿಗೆಯಲ್ಲಿ ಏನಿದ್ರು ಬಂಗಾರದ ನಾಣ್ಯಗಳಿದ್ದು, ಬಂಗಾರದ ನಾಣ್ಯಗಳು. ಇಬ್ಬರೇ ದೋಸ್ತರು ಇರ್ತಾರ. ಏನ್ ದೋಸ್ತ, ನಮ್ ಕಟ್ಗಿ ಕಡ್ದು ಸಾಕಾಗ್ಯದ, ಬಂಗಾರದ ನಾಣ್ಯ ಸಿಕ್ಕವ. ಇವು ನಾಣ್ಯ ಏನ್ ಮಾಡ್ಬೇಕು? ನಾವೀಗ ಊರಾಗ ಹೋಗೋದು ಬೇಡ. ಊರಾಗ ಹೋದ್ವಿ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಲಕ್ಷ ಕೊಟ್ಟು ಕೇಳ್ರಿ ನೀವು. ಊರಾಗ ಹೋದ್ರೆ ಎಲ್ಲರಿಗೂ ಗೊತ್ತಾಗ್ತಾವ. ಬಂಗಾರದ ನಾಣ್ಯ 2 ಕಿಲೋ ಬಂಗಾರದ ನಿಧಿ ಹತ್ತಿತ್ತವ್ರಿಗೆ. ಬಂಗಾರದ ಬಿಸ್ಕಿಟ್ ಸಿಕ್ಕಿತ್ತು. ಆಗ ಅವ್ರಿಬ್ರು ಏನ್ ಹೇಳ್ತಾರೆ, ಊರಾಗ ಹೋಗೋದು ಬೇಡ, ನಾವ್ ಇಲ್ಲೇ ಇರೋರು ಅರಣ್ಯದಾಗ. ಒಬ್ಬ ದೋಸ್ತ್ ಗೆಳೆಯ ಹೇಳ್ತಾ ಇದ್ದಾನ, ಮತ್ ಇಲ್ಲಿದ್ರು ಊಟ ಬೇಕಲ್ಲ ಬಾ ರಾತ್ರಿ, ನಾ ಹೋಗಿ ಊಟ ತರ್ತೀನಿ, ನೀ ನನ್ನ ಗೆಳೆಯ ಇಲ್ಲೇ ಇರು ಅಂತ ತಿಳ್ಕೊಂಡು ಒಬ್ಬ ಊಟ ತರ್ಲಿಕ್ಕೆ ಹೋಗ್ತಾನ. ಎಲ್ಲಿಗ? ಊರಾಗ ಹೋಗ್ತಾನ. ರಾತ್ರಿ ಸಮಯ ಆಗ್ತದ. ಹೋದ್ ನೋಡ್ರಿ, ಮನುಷ್ಯನ ಸ್ವಾರ್ಥ ಭಾವನ ಹೆಂಗಿರ್ತದ. ಬಹಳ ಆತ್ಮೀಯ ಸ್ನೇಹಿತರು, ಉಸಿರಾಟ ಒಂದೇ ನಾಣ್ಯದ 2 ಮುಖಗಳಂತೆ ಅವ್ರಿದ್ರು. ಆದ್ರ ಆ ಗೆಳೆಯ ಹೋದಾಗ ಏನಾಯ್ತಂದ್ರ ಇವನ ಬಲ್ಲಿ ಕೆಟ್ಟ ವಿಚಾರ ಬರ್ತದ. ಕೆಟ್ಟ ವಿಚಾರ, ಈ ಇವನಿಗೆ ಯಾಕೆ ನಾ ರೊಕ್ಕ ಕೊಡ್ಬೇಕು? ಇದು ಇಟ್ಟು ಇವನಿಗೆ ಏನಾರ ನಾ ಸಾಪ್ ಮಾಡ್ದಂದ್ರ 2 ಕಿಲೋ ಬಂಗಾರ ನನಗೆ ಆಗ್ತದೆ. ಕೆಟ್ಟ ಭಾವನ ಬರ್ತದೆ. ಕೆಟ್ಟ ಭಾವನ ಬಂದಾಗ ಆ ದೋಸ್ತ್ ಹೋಗಿ ಅನ್ನ ತೆಗೆದುಕೊಂಡು ಬರ್ತಾನ. ಎಲ್ಲಿ? ಊರಾಗ ಹೋಗಿ ದೋಸ್ತ್ ಅನ್ನ ತೆಗೆದುಕೊಂಡು ಬರ್ತಾನ. ಬರುವಂತಹ ಸಂದರ್ಭದಲ್ಲಿ ಈ ಗೆಳೆಯನಲ್ಲಿ ಕೆಟ್ಟ ಭಾವನೆ ಬರ್ತದೆ. ಹೆಂಗಾರ ಮಾಡಿ ನನ್ನ ಗೆಳೆಯನಿಗೆ ಕೊಲ್ಬೇಕು, ನನಗೆ ಆಗ್ತದೆ ಬಂಗಾರ ತಿಳ್ಕೊಂಡು ಗಿಡದ ಮರಿ ನಿಂತಿರ್ತಾನ. ದೋಸ್ತ್ ನಾ ಊಟ ತಿಂದಿನಿ ನಾವು ಬಂದಾಗ ನೇರವಾಗಿ ಚೂರಿ ತೆಗೆದುಕೊಂಡು ಗಿಡದ ಹಿಂದಿನ ಬೆನ್ನಾಗ ಹೊಡಿತಾನ. ಆ ದೋಸ್ತ್ ಸತ್ತು ಹೋದಾಗ ಇಲ್ಲೊಂದು ಆಶ್ಚರ್ಯ ಆಯ್ತಮ್ಮ. ಅನ್ನ ತಂದಿರ್ ನೋಡ್ರಿ, ಅವ ತಂದಿರ್ತಕ್ಕಂಥ ಅನ್ನ ಇವ ಊಟ ಮಾಡ್ತಾನ. ಇವ ಊಟ ಮಾಡಿದಾಗ ಇದು ಇಷ್ಟು ನನಗೆ ಆತ ಅಂತ ತಿಳ್ಕೊಂಡು ಇವರ ಸತ್ತು ಹೋದ, ನನಗೆ ಆಗ್ತದ ಅಂತ ತಿಳ್ಕೊಂಡು ಇವ ಅನ್ನ ಊಟ ಮಾಡ್ತಾನ. 10 ನಿಮಿಷದಾಗ ಇವನು ಸತ್ತು ಹೋಗ್ತಾನ. ಹೆಂಗ್ರಿ ಏನ್ ನೀವು ಕೇಳ್ಬೋದು. ಅದೇನ್ ಅನ್ನ ತರ್ಲಿಕ್ಕೆ ಊರಾಗ ಹೋಗಿರಲ್ಲ, ಅವನಿಗನು ಕೆಟ್ಟ ವಿಚಾರ ಬರ್ತದ. ಈ ನನ್ ದೋಸ್ತಿಗೆ ಯಾಕೆ ಕೊಡ್ಬೇಕು ಮಗನಿಗೆ ಅಂತ ಹೇಳಿ ಅದ್ರಾಗ ವಿಷ ಕರೆಸ್ತಂದು ಕೊಟ್ಟಿರ್ತಾನ. ಆ ವಿಷ ಕೊಂಡು ಇವನು ಸತ್ತು ಹೋಗ್ತಾನೆ.